ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ನಾನು ಬಿಫೋರ್ ಮಾಡಿರೋ ಮಿನಿ ಲಾಗಲ್ಲಿ ಇದರದ್ದು ಡೀಟೇಲ್ಡ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಿಯರ್ ಈಸ್ ದ ವಿಡಿಯೋ. ಕೀಪ್ ಸಪೋರ್ಟಿಂಗ್ ಅಸ್. ನಾವು ಹೊರಟಿದ್ದು ಇವತ್ತು ಮಿನಿ ಕೇದಾರ್ನಾಥ್ ಕಡೆ. ನೋಡಿ ಇವಳು ಮಾಡ್ತಿದ್ಲು. ಸೊ ನಾವು ಹೊರಟಿದ್ದು ಮಿನಿ ಕೇದಾರ್ನಾಥ್ ಕಡೆ. ನೋಡಿ ಇಲ್ಲಿ ಆಟೋದ ಮೇಲೆ ಅಣ್ಣ ಎಷ್ಟು ಸೂಪರ್ ಆಗಿ ಲೈನ್ಸ್ ಹಾಕೊಂಡು, ಅಡುಗೆ ಹಾಳಾದರೆ ಒಂದು ದಿನ ನಷ್ಟ, ಬೆಳೆ ಹಾಳಾದರೆ ಒಂದು ವರ್ಷ ನಷ್ಟ, ಆದರೆ ವಿದ್ಯಾಭ್ಯಾಸ ಹಾಳಾದರೆ ಇಡೀ ಬದುಕೇ ನಷ್ಟ. ಎಷ್ಟು ಚೆನ್ನಾಗಿ ಹಾಕ್ಸೋನಲ್ಲ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಜೊತೆಗೆ ಸೊ ಇದನ್ನೆಲ್ಲ ನಾವು ಮುಗಿಸ್ಕೊಂಡು ಹೊರಟಿದ್ದು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಮಿನಿ ಕೇದಾರ್ನಾಥ್ ಕಡೆ. ಫೈನಲಿ ವಿ ಹ್ಯಾವ್ ರೀಚ್ಡ್. ದರ್ಶನ ತಗೊಂಡು ನಾವು ಹೊರಗಡೆ ಬಂದ್ವಿ. ನಾನು ನಿಮ್ಮ ಜೊತೆ ಒಂದು ಹೊಡ್ಸ್ಕೋಬೇಕಲ್ಲ ಫೋಟೋಗ್ರಾಫರೇ ಕಾಣ್ತಾ ಇಲ್ಲ. ಎಲ್ಲಿ? ಇಲ್ಲಿ ನೋಡಿ ಫೋಟೋ ಸೆಷನ್ ಕೊಡ್ತಿದ್ದಾಳೆ ಇವಳು ಮುಸ್ತಫಾ. ತೆಗಿತಿದ್ದಾಳೆ. ಇಲ್ಲಿ ಮೂರು ಮಂಗ್ಯಗಳು ಫೋಟೋ ತೆಗೆದನ್ನ ನೋಡ್ತಾ ಕೂತಿದ್ದಾರೆ. ಮುಸ್ತಫಾ ಚೆನ್ನಾಗಿ ತೆಗಿ ಮುಸ್ತಫಾ. ಇದು ಮೀಟಿಂಗ್. ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈ ತರ ಇಲ್ಬೇಕು. ಯಾವ ತರ ನೋಡಕ್ಕೆ ತ್ರಿಪುರ ಸುಂದರಿ ತರ ಇಲ್ಬೇಕು. ತ್ರಿಪುರ ಸುಂದರಿನ ಈ ಮುಖಕ್ಕೆ ಇಲ್ಲಿ ಒಂದು ದೊಡ್ಡ ಫ್ಯಾಮಿಲಿ ಬಂದಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇಬ್ರು ಗಂಡ ಹೆಂಡತಿ ಮಾತಾಡ್ತಾ ಕೂತಿದ್ದಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓದು. ಇವ್ರ ಫೋಟೋ ಹೇಗೆ ಬಂದಿದೆ ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಐಶ್ವರ್ಯ ಲೈ ತರ ಇಲ್ಬೇಕು. ಯಾವ ತರ? ನೋಡಕ್ಕೆ ತ್ರಿಪುರ ಸುಂದರಿ ತರ ನೋಡಿ ಫ್ರೆಂಡ್ಸ್, ಜೀನ್ಸ್ ಹಾಕೊಂಡು ಹೂವು ಹಾಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್, ಕನ್ನಡ ಓದ್ತಾ ಇದ್ದಾಳೆ. ಆಗ್ಲಿಂದ ಮಾತಾಡ್ತಾ ಇದ್ದಾರೆ, ಅದ್ರಲ್ಲಿ ಒಂದು ಅಕ್ಷರನೂ ಅರ್ಥ ಆಗ್ತಿಲ್ಲ ನಮ್ಗಂತೂ. ನೋಡಿ ಫ್ರೆಂಡ್ಸ್, ಇವಳು ನೋಡಿ ಫ್ರೆಂಡ್ಸ್, ಕೋಟೆ ಎತ್ತನ್ರಿ ಅಂತಿದ್ದಾಳೆ. ಎತ್ತನ್ರಿ ಅನ್ನೋದು ಬಿಟ್ಟು ಅವಳಿಗೆ ಮಾತಾಡಕ್ಕೆ ಬರ್ತಿಲ್ಲ. ಇವ್ರು ಕಾಡ್ಸಕ್ಕೆ ಹೇಳ ಈಗ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸೀರೆ ಮಾಡ್ದಂಗೆ ನೆರಿಗೆ ಮಾಡಿ ಹಾಕ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಬರ್ಡೇ ಡ್ರೆಸ್ನ ಇವಾಗ ಹಾಕೊಂಡಿದ್ದಾರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಫ್ರೆಂಡ್ಸ್, ಅಕ್ಕ ತಂಗಿ ಅನ್ಸುತ್ತೆ. ಎಷ್ಟು ವೈಟ್ ಇದ್ದಾರೆ. ಸೂರ್ಯ ಕೂಡ ನಾಚ್ತಾ ಇದ್ದಾನೆ. ಇವ್ರು ನೋಡಿ. ಇಷ್ಟೆಲ್ಲ ಚೀಪ್ ಆಗಿರ್ತಾರೆ ಜನ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಇವಳಿಗೂ ಬ್ಯೂಟಿದೇ ಚಿಂತೆ. ಇವಳಿಗೆ ತ್ರಿಪುರ ಸುಂದರಿ ತರ ಇಲ್ಬೇಕು. ತ್ರಿಪುರ ಸುಂದರಿನ ನೋಡಿ ಫ್ರೆಂಡ್ಸ್, ಸೆಲ್ಫಿ ಕ್ವೀನ್ ಫೋಟೋಶೂಟ್. ಮುಸ್ತಫಾ, ಸೆಕೆಂಡ್ ಮುಸ್ತಫಾ ಇಸ್ ದೇರ್. ನಾನು ನಿಮ್ಮ ಜೊತೆ ಒಂದು ಹೊಡ್ಸ್ಕೋಬೇಕಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲು ಹೇಗ್ ಬಂದಿದ್ಲು, ಇವಾಗ ಹೇಗಿದ್ದಾಳೆ ಅಂತ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇವಳು ತುರ್ಬಾ ಆಗ್ಬಿಟ್ಟಿದ್ದಾಳೆ, ಫ್ರೀ ಬಿಟ್ಟವಳು. ಇವಳು ನೋಡಿ ಹೇಗೆ ವೇಲ್ನ ಹಚ್ಕೊಂಡಿದ್ದಾಳೆ ಅಂತ. ಇವಳು ನೋಡಿ ಫ್ರೆಂಡ್ಸ್, ಗಾಳಿ ಹೊಡ್ಕೊಳಕ್ಕೆ ಕರ್ಚಿಪ್ನೆಲ್ಲ ಯೂಸ್ ಮಾಡ್ತಾ ಇದ್ದಾಳೆ. ಪ್ರಪಂಚಕ್ಕೆ ಮುಖ ತೋರಿಸಲು ಅನ್ನುತ್ತಿದ್ದಾಳೆ. ಕಾರಣವೇನೆಂದರೆ ನಮ್ಮ
ಬಾಯ್ ಫ್ರೆಂಡ್ಸ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗಿ ಒಬ್ಬೊಬ್ಳೆ ಸೈಡಲ್ಲಿ ಇರೋದ್ಯಾಕೆ? ನಾನು ಇವಳು ಮಾತಾಡ್ಬೇಕಾದ್ರೆ ವಿಡಿಯೋ ಮಾಡಿದ್ನಂತ ಇವಳು ಕೂಡ ನನ್ನ ವಿಡಿಯೋ ಮಾಡಿ ಕಾಡಿಸ್ತಾವಳೆ. ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ ಸೊಳ್ಳೆಗೂ ಸಾಂಗು ಹಾಡೋದ್ಯಾಕೆ? ನಾವು ಗವಿ ಮಠಕ್ಕೆ ಹೋದ್ವಿ ನೆಕ್ಸ್ಟು. ಯಾಕೆ ಅಂದರೆ ಪ್ರಸಾದ ಮಾಡೋಣ ಅಂತ ನಾವು ಹೋಗಿದ್ವಿ. ಬಟ್ ಅಲ್ಲಿ ಆಗಿದ್ದೇನು ಗೊತ್ತಾ, ದರ್ಶನ ಇಲ್ದೇನೆ ಪ್ರಸಾದಕ್ಕೆ ಅವಕಾಶ ಇರಲಿಲ್ಲ. ಸೊ ನಾವು ಒಳಗಡೆ ಹೋಗಿ ದರ್ಶನ ಮಾಡ್ಕೊಳಕ್ಕೆ ಹೋಗಿದ್ವಿ. ಬಟ್ ಎಲ್ಲರಿಗೂ ಊಟದ ಚಿಂತೆ ಆದರೆ ಇವಳಿಗೆ ಫೋಟೋ ಚಿಂತೆ ಆಗಿತ್ತು. ಇಲ್ಲೇನೋ ಫೋನ್ ಹಾಕ್ಬೇಕಂತ ನೋಡ್ರಿ, ಫೋನ್ ಹಾಕಕತ್ತಾಳೆ. ಅಂಬಾನಿ ವಂಶಸ್ತ್ರ ಇವರೆಲ್ಲ, ಅಂಬಾನಿ ವಂಶಸ್ತ್ರ. ಮಂಜು ದಿವಸ ಫೋನ್ ಹೊಡೆದೋಗ್ಬಿಟ್ಟು ಗಾಯ್ಸ್, ಭಾಳ ಬೇಜಾರಾಗ್ಬಿಟ್ಟಿದ್ದಾಳೆ ಗಾಯ್ಸ್. ಪಿಂಕಿ ನಾವು ದರ್ಶನ ಮುಗಿಸ್ಕೊಂಡು ಹೋಗಿದ್ದೆ ಪ್ರಸಾದದ ಕಡೆ. ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು ನಮಗೆ. ಪ್ರಸಾದ ಮುಗಿಸ್ಕೊಂಡು ನಾವು ಹೊರಟ್ವಿ ಮನೆ ಕಡೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.